ಅಮೆರಿಕ ಮತ್ತೆ ಇರಾನ್ ನಡುವೆ ಶಾಂತಿ ಮಾತುಕತೆ ನಡೀತಿದೆ. ಈ ಒಂದು ಸುದ್ದಿ ಬಂದಾಗ ಎಲ್ಲರಿಗೂ ಒಂಥರ ನಿರಾಳವಾದ ಭಾವನೆ ಇತ್ತು. ಆದ್ರೆ ಈ ನಿರಾಳತೆ ಕ್ಷಣಿಕ ಮಾತ್ರ. ಯುದ್ಧ ಶುರುವಾದಾಗಿಂದಲೂ ಸಿಕ್ಕಾಪಟ್ಟೆ ಟೆನ್ಷನ್ ಶುರುವಾಗಿದೆ. ಆಗಿದ್ದಂತಹ ಡೆವಲಪ್ಮೆಂಟ್ಸ್ ಎಲ್ಲ ನಿಮ್ಗೂ ಗೊತ್ತಿದೆ. ಬಟ್ ಇನ್ನೇನು ಎಲ್ಲನೂ ಸರಿ ಹೋಯ್ತು, ಶಾಂತಿ ಮಾತುಕತೆಗೆ ಎರಡೂ ದೇಶಗಳು ಕೂತ್ಕೊಂಡ್ರು, ಇನ್ನೇನೋ ಒಪ್ಪಂದ ತಗೊಂಡು ಎಲ್ಲನೂ ಸರಿ ಮಾಡ್ಬೋದು ಅನ್ನೋ ನಿರೀಕ್ಷೆ ಇಟ್ಕೊಂಡಿರೋವಾಗ್ಲೇ ಮತ್ತೊಂದು ಹೊಸ ಟೆನ್ಷನ್ ಕೊಟ್ಟಿದೆ ಈ ಎರಡೂ ದೇಶಗಳು. ಏನಂದ್ರೆ 21 ಗಂಟೆಗಳ ಕಾಲ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಈ ಎರಡೂ ದೇಶಗಳು ಶಾಂತಿ ಮಾತುಕತೆಗಳ ನಡೆಸಿದೆ. ಆದ್ರೆ ಯಾವುದೇ ಶಾಂತಿ ಒಪ್ಪಂದಕ್ಕೆ ಈ ಎರಡೂ ದೇಶಗಳು ಬಂದಿಲ್ಲ. ಶಾಂತಿ ಮಾತುಕತೆ ಫೇಲ್ ಆಗಿದೆ. ಯಾಕಂದ್ರೆ ಅಮೆರಿಕ ಹಾಕಿದಂತಹ ಒಂದಷ್ಟು ಕಂಡೀಷನ್ಸ್ಗೆ ಇರಾನ್ ನೋ ಅಂತ ಹೇಳಿದೆ. ಇದರಿಂದ ಶಾಂತಿ ಮಾತುಕತೆ ಪ್ರಯೋಜನಕಾರಿಯಾಗಿ ಪೂರ್ಣಗೊಂಡಿಲ್ಲ. ಮತ್ತೆ ರೈಸ್ ಆಗುತ್ತಾ ಸಿಲಿಂಡರ್ ಪ್ರೈಸಸ್, ಅಥವಾ ಈಗಿರೋ ಅನ್ಸರ್ಟಿನಿಟಿ ಇನ್ನೆಷ್ಟು ದಿನ ಮುಂದುವರಿಯುತ್ತೆ ಯಾವುದು ಗೊತ್ತಿಲ್ಲ. ಇನ್ನು ಏನೇನಾಗುತ್ತೆ ಅನ್ನೋದು ದೊಡ್ಡ ತಲೆನೋವಾಗಿದೆ. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಕಮೆಂಟ್ ಮಾಡಿ.